All Academy. Always with you. ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಆಲ್ ಅಕಾಡೆಮಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕುರಿತು ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೇನೆ. ಮತ್ತು ಈ ಒಂದು ವಿಡಿಯೋ SSLC ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ, PUC ಅಥವಾ ಡಿಪ್ಲೊಮಾ ಮುಗಿಸಿರುವಂತಹ ವಿದ್ಯಾರ್ಥಿಗಳಿಗೆ ಅತ್ಯಂತ ಉಪಯುಕ್ತವಾಗಲಿ. ಯಾಕಂದ್ರೆ ಮುಂದೆ ಅವರು ಇಂಜಿನಿಯರಿಂಗ್ ಮಾಡುವಾಗ ಮೆಕ್ಯಾನಿಕಲ್ ಇಂಜಿನಿಯರ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಆ ಬ್ರಾಂಚ್ ಅನ್ನು ಆಯ್ಕೆ ಮಾಡಿಕೊಳ್ಳಲಿ ಈ ಒಂದು ವಿಡಿಯೋ ಅತ್ಯಂತ ಉಪಯುಕ್ತವಾಗಲಿದೆ. ಪ್ರಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ತಾವು ಇಂಜಿನಿಯರಿಂಗ್ ಪ್ರವೇಶವನ್ನ ಪಡಿಬೇಕಂದ್ರೆ, ಅದರಲ್ಲೂ ಕೂಡ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನ ಪ್ರವೇಶವನ್ನ ಪಡಿಬೇಕು ಅಥವಾ ಯಾವುದೇ ಒಂದು ಇಂಜಿನಿಯರಿಂಗ್ ಕೋರ್ಸ್ ಅನ್ನ ನೀವು ಪ್ರವೇಶವನ್ನ ಪಡಿಬೇಕಂತಂದ್ರೆ ವಿದ್ಯಾರ್ಥಿಗಳಿಗೆ ಎರಡು ರೀತಿಯಾದಂತಹ ದಾರಿಗಳಿರುತ್ತೆ. ಒಂದು PUC ಸೈನ್ಸ್ ಮಾಡಿರಬೇಕು ಅಥವಾ ಡಿಪ್ಲೊಮಾ ಮಾಡಿರಬೇಕು. SSLC ನಂತರ PUC ಸೈನ್ಸ್ ತಗೊಂಡಿರಬೇಕು ಅಥವಾ SSLC ನಂತರ ವಿದ್ಯಾರ್ಥಿಗಳು ಡಿಪ್ಲೊಮಾ ಕೋರ್ಸ್ ಅನ್ನ ಮಾಡಿರಬೇಕಾಗುತ್ತೆ. ಯಾವ ವಿದ್ಯಾರ್ಥಿಗಳು PUC ಸೈನ್ಸ್ ಮಾಡಿರ್ತಾರೋ ಆ ವಿದ್ಯಾರ್ಥಿಗಳು JEE, KCET, ಕಾಮೆಡ್ ಕೆ ಮ್ಯಾನೇಜ್ಮೆಂಟ್ ಮತ್ತು ಅದರ ಜೊತೆಗೆ ಕೆಲವೊಂದು ಪ್ರೈವೇಟ್ ಯೂನಿವರ್ಸಿಟಿಗಳು ಮತ್ತು ಹೆಸರಾಂತ ಯೂನಿವರ್ಸಿಟಿಗಳು ನಡೆಸುವಂತಹ ಸಪರೇಟ್ ಎಂಟ್ರೆನ್ಸ್ ಎಕ್ಸಾಮ್ ಅನ್ನು ಬರೆದು ವಿದ್ಯಾರ್ಥಿಗಳು ಆ ಒಂದು ಕಾಲೇಜ್ಗಳಲ್ಲಿ ತಮ್ಮ ರ್ಯಾಂಕ್ನ ಅನುಗುಣವಾಗಿ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶವನ್ನ ಪಡಿಬಹುದಾಗಿದೆ. ಇನ್ನ ಯಾವ ವಿದ್ಯಾರ್ಥಿಗಳು ಡಿಪ್ಲೊಮಾವನ್ನ ಮಾಡಿರ್ತಾರೆ ಆ ಎಲ್ಲ ವಿದ್ಯಾರ್ಥಿಗಳು ಕೂಡ DCET ಮುಖಾಂತರ ಅಥವಾ ಮ್ಯಾನೇಜ್ಮೆಂಟ್ ಕೋಟಾ ಅಡಿಯಲ್ಲಿ ವಿದ್ಯಾರ್ಥಿಗಳು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಪ್ರವೇಶವನ್ನ ಪಡಿಬಹುದಾಗುತ್ತೆ. ಹಾಗಿದ್ರೆ ತಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಇರುತ್ತೆ, ಯಾವ ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಓದಲು ಅವಕಾಶ ಇರುತ್ತೆ? ಈಗ ನಾವೇನು ತಿಳ್ಕೊಂಡ್ವಿ, PUC ಮತ್ತು ಸೈನ್ಸ್ ಆದ ನಂತರ ಇಂಜಿನಿಯರಿಂಗ್ ಓದಲು ಅವಕಾಶವಿದೆ. ಬಟ್ ಯಾವ ಕಾಲೇಜ್ಗಳಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಓದುವ ಅವಕಾಶವಿದೆ ಅಂತ ನೋಡೋಣ. ಸೊ ನೋಡಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಮತ್ತು ಕೋರ್ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ದೇಶದಲ್ಲಿರುವಂತಹ ಪ್ರತಿಯೊಂದು ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸು ಇದ್ದೇ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು IIT, NIT, IIIT, IISCಗಳಲ್ಲಿ ಕೂಡ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸ್ಗಳು ವಿದ್ಯಾರ್ಥಿಗಳಿಗೆ ಇದ್ದೇ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು JEE ಮೇನ್ಸ್ ಅಥವಾ JEE ಎಕ್ಸಾಮ್ ಅನ್ನು ಬರೆಯುವ ಮುಖಾಂತರ ಅದರಲ್ಲಿ ಕ್ವಾಲಿಫೈ ಆಗಿ ರ್ಯಾಂಕ್ ಅನುಗುಣವಾಗಿ ವಿದ್ಯಾರ್ಥಿಗಳು IIT, NIT, IISCಗಳಲ್ಲಿ ವಿದ್ಯಾರ್ಥಿಗಳು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಕೋರ್ಸ್ ಅನ್ನ ಪಡೆಯಬಹುದು. ಅದರ ಜೊತೆಗೆ ಕೆಲವೊಂದು ಸೆಂಟ್ರಲ್ ಯೂನಿವರ್ಸಿಟಿಗಳು ಅಂತ ಹೇಳ್ತೀವಿ ನಾವು, ಕೇಂದ್ರಾಡಳಿತದಲ್ಲಿ ಬರುವಂತಹ ಯೂನಿವರ್ಸಿಟಿಗಳು, ಆ ಯೂನಿವರ್ಸಿಟಿಗಳಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಪ್ರವೇಶಕ್ಕೆ ಅವಕಾಶ ಇರುತ್ತೆ. ಇದನ್ನು ಹೊರತುಪಡಿಸಿ ಪ್ರತಿಷ್ಠಿತ ಖಾಸಗಿ ಸಂಸ್ಥೆಗಳು ಅಥವಾ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು, ಗ್ಲೋಬಲಿ ಹೆಸರಾಗಿರುವಂತಹ ಕಾಲೇಜುಗಳು, ಅದರಲ್ಲಿ VIT, BITS, MIT ಹೀಗೆ ಇನ್ನೂ ಹಲವಾರು ಕಾಲೇಜುಗಳಿದೆ ಅಕ್ರಾಸ್ ಇಂಡಿಯಾ. ಅಲ್ಲೂ ಕೂಡ ವಿದ್ಯಾರ್ಥಿಗಳು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಪ್ರವೇಶವನ್ನ ಪಡಿಬಹುದು. ಮತ್ತು ಈ ಕೆಲವೊಂದು ಪ್ರತಿಷ್ಠಿತ ಪ್ರೈವೇಟ್ ಕಾಲೇಜುಗಳು ಏನಿದೆಯಲ್ಲ, ಟಾಪ್ ರೆಪ್ಯೂಟೆಡ್ ಅಥವಾ ಟೈರ್ 1 ಕಾಲೇಜ್ ಅಂತ ಏನು ಹೇಳ್ತೀವಿ ನಾವು, ಆ ಕಾಲೇಜ್ಗಳು JEE ಎಕ್ಸಾಮ್ನ ಸ್ಕೋರ್ನ ಕೂಡ ಕನ್ಸಿಡರ್ ಮಾಡ್ತಾರೆ. ಅದ್ರ ಜೊತೆಗೆ ಅವ್ರದೇ ಆದಂತಹ ಪ್ರತ್ಯೇಕ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಕೂಡ ನೀಡುತ್ತೆ. ಇನ್ನು ಅತಿ ಹೆಚ್ಚು ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ನೋಡಿದ್ರೆ ಅವು VTU ಅಫಿಲೇಟೆಡ್ ಕಾಲೇಜ್ಗಳಲ್ಲಿ, ಅಂದ್ರೆ VTU ಅಂದ್ರೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವಂತಹ ಕಾಲೇಜ್ಗಳಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಪ್ರವೇಶವನ್ನು ಪಡಿತಾರೆ. ಈ VTU ಅಫಿಲೇಟೆಡ್ ಕಾಲೇಜ್ಗಳಲ್ಲಿ ತಮಗೆ ಗವರ್ಮೆಂಟ್ ಕಾಲೇಜ್ ಇರುತ್ತೆ, ಏಡೆಡ್ ಕಾಲೇಜ್ ಇರುತ್ತೆ ಮತ್ತು ಪ್ರೈವೇಟ್ ಕಾಲೇಜ್ಗಳು ಕೂಡ ಇರುತ್ತೆ. ಇದ್ರ ಜೊತೆಗೆ ಇನ್ನೊಂದು ರೀತಿಯಾದಂತಹ ಕಾಲೇಜ್ ನಾವು ಕಾಣಬಹುದು, ಅದು ಅಟೋನಮಸ್ ಕಾಲೇಜ್ ಅಂತ ಹೇಳ್ತೀವಿ ನಾವು. ಅಟೋನಮಸ್ ಕಾಲೇಜ್ ಅಂತಂದ್ರೆ ಅವ್ರದೇ ಆದಂತಹ ಪಠ್ಯಕ್ರಮ ಇರುತ್ತೆ, ಅವ್ರದೇ ಆದಂತಹ ಪರೀಕ್ಷಾ ಪದ್ಧತಿಗಳಿರುತ್ತೆ. ಸೊ ಆ ಒಂದು ಕಾಲೇಜ್, ಬಟ್ ಇವು ಅಟೋನಮಸ್ ಕಾಲೇಜ್ ಕೂಡ VTU ಅಫಿಲೇಟೆಡ್ ಕಾಲೇಜ್ಗಳಲ್ಲೇ ಬರುತ್ತೆ. ಬಟ್ ಯಾವ ಪ್ಯೂರ್ಲಿ VTU ಅಫಿಲೇಟೆಡ್ ಕಾಲೇಜ್ಗಳಿರುತ್ತೆ ಅಲ್ಲಿ ನಿಮ್ಮ ಕ್ವೆಶ್ಚನ್ ಪೇಪರ್ ಆಗಿರಲಿ ಮತ್ತು ನಿಮ್ಮ ಎಕ್ಸಾಮ್ ಇವ್ಯಾಲ್ಯೂಯೇಷನ್ ಆಗಲಿ ಅದು ಸೆಂಟ್ರಲೈಸ್ಡ್ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಅದು ನಡೆಯುತ್ತೆ. ಇನ್ನು ಇದನ್ನು ಹೊರತುಪಡಿಸಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಲು ವಿದ್ಯಾರ್ಥಿಗಳಿಗೆ ಕರ್ನಾಟಕದಲ್ಲಿ ಕೆಲವೊಂದು ಹೆಸರಾಂತ ಪ್ರೈವೇಟ್ ಮತ್ತು ಡೀಮ್ಡ್ ಯೂನಿವರ್ಸಿಟಿಗಳು ಕೂಡ ಲಭ್ಯವಿದೆ. ಈ ಯೂನಿವರ್ಸಿಟಿ, ಪ್ರೈವೇಟ್ ಮತ್ತು ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ವಿದ್ಯಾರ್ಥಿಗಳು KCET ಅಥವಾ DCET ಅಥವಾ ಕಾಮೆಡ್ ಕೆ ಅಥವಾ ಮ್ಯಾನೇಜ್ಮೆಂಟ್ ಮುಖಾಂತರ ವಿದ್ಯಾರ್ಥಿಗಳು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಪ್ರವೇಶವನ್ನ ಪಡಿಬಹುದಾಗಿದೆ. ಸೊ ಪ್ರಿಯ ವಿದ್ಯಾರ್ಥಿಗಳಿಗೆ ಇಷ್ಟು ವಿವಿಧ ರೀತಿಯಾದಂತಹ ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಓದಬಹುದಾಗಿದೆ. ಇನ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಾವು ಮೊದಲೇ ಹೇಳಿದಾಗೆ ಇದು ಒನ್ ಆಫ್ ದ ಓಲ್ಡೆಸ್ಟ್ ಅಂಡ್ ಕೋರ್ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಮೆಕ್ಯಾನಿಕಲ್ನ ಕೆಲವೊಂದು ಸಬ್ ಬ್ರಾಂಚಸ್ಗಳನ್ನು ನಾವು ಕಾಣಬಹುದು. ನೀವು ಇಂಜಿನಿಯರಿಂಗ್ ಅಡ್ಮಿಷನ್ ಹೋದಾಗ ಅದರದ ಸಬ್ ಅಥವಾ ರೆಲೆವೆಂಟ್ ಬ್ರಾಂಚಸ್ ಅಥವಾ ಅಲೈಡ್ ಬ್ರಾಂಚಸ್ ಅಂತ ಹೇಳ್ತೀವಿ ನಾವು, ಅದಕ್ಕೆ ಇರುವಂತಹ ಸಂಬಂಧ ಅಥವಾ ಹೊಂದಾಣಿಕೆ ಇರುವಂತಹ ಬ್ರಾಂಚ್ಗಳು ಅಂತ ಹೇಳೋದು. ಅವು ಯಾವಪ್ಪ ಅಂತ ನೋಡೋದಾತಂದ್ರೆ ಅದು ಆಟೋಮೊಬೈಲ್ ಇಂಜಿನಿಯರಿಂಗ್, ಮ್ಯಾನುಫ್ಯಾಕ್ಚರಿಂಗ್ ಇಂಜಿನಿಯರಿಂಗ್, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಂಜಿನಿಯರಿಂಗ್, ಇಂಡಸ್ಟ್ರಿಯಲ್ ಆಟೋಮೇಷನ್ ಇಂಜಿನಿಯರಿಂಗ್, ಏರೋಸ್ಪೇಸ್ ಇಂಜಿನಿಯರಿಂಗ್, ಏರೋನಾಟಿಕಲ್ ಇಂಜಿನಿಯರಿಂಗ್, ಮರೈನ್ ಇಂಜಿನಿಯರಿಂಗ್, ಮೆಟಲರ್ಜಿಕಲ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾಟ್ರಾನಿಕ್ಸ್ ಮತ್ತು ರೋಬೋಟಿಕ್ಸ್ ಅಂಡ್ ಆಟೋಮೇಷನ್ ಇಂಜಿನಿಯರಿಂಗ್. ಸೊ ಹೀಗೆ ವಿವಿಧ ಸಬ್ ಬ್ರಾಂಚಸ್ಗಳು ನಾವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಅಥವಾ ಮೆಕ್ಯಾನಿಕಲ್ ಸ್ಟ್ರೀಮ್ನಲ್ಲಿ ನಾವು ಕಾಣ್ಬೋದು. ನೋಡಿ, ಕೆಲವೊಂದು ಕಾಲೇಜ್ನಲ್ಲಿ ಪ್ಯೂರ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರುತ್ತೆ, ಅದೇ ಕಾಲೇಜ್ನಲ್ಲಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಇರುತ್ತೆ. ಸೊ ಇಲ್ಲಿ ಈ ಒಂದು ಏನು ಮೇಜರ್ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ
ಹೆಚ್ಚಾನೆಚ್ಚು ಸಬ್ಜೆಕ್ಟ್ಸ್ಗಳು, ಕೋರ್ ಸಬ್ಜೆಕ್ಟ್ಸ್ಗಳು ಏನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಲಿತಾರೆ ಅವು ಕೂಡ ಇದರಲ್ಲಿ ಕೂಡ ಇದ್ದೇ ಇರುತ್ತೆ. ಆದರೆ ಕೆಲವೊಂದು ಸ್ಪೆಷಲೈಸೇಷನ್ ಆ ಒಂದು ಏರಿಯಾದ ಮೇಲೆ ಕೆಲವೊಂದು ಸಬ್ಜೆಕ್ಟ್ಸ್ಗಳನ್ನ ನೀವು ಎಡಿಷನ್ ಆಗಿ ಕಲಿತೀರಾ ಈ ಸಪರೇಟ್ ಬ್ರಾಂಚಸ್ಗಳಲ್ಲಿ, ಸಬ್ ಬ್ರಾಂಚ್ಗಳಲ್ಲಿ. ಇನ್ನು ಕೋರ್ಸ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅದು ಬಹುಮುಖ್ಯ. ಓಕೆ, ನಾವು ನೋಡಿದ್ವಿ ಡಿಪ್ಲೊಮಾ ವಿದ್ಯಾರ್ಥಿಗಳು ಕೂಡ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಪ್ರವೇಶವನ್ನು ಪಡಿಬಹುದು. PUC ಸೈನ್ಸ್ ಆದಂಥ ವಿದ್ಯಾರ್ಥಿಗಳು ಕೂಡ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಪ್ರವೇಶವನ್ನು ಪಡಿಬಹುದು. ಹಾಗಿದ್ರೆ ಕೋರ್ಸ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ನೋಡಿ. ಯಾವ ವಿದ್ಯಾರ್ಥಿಗಳು PUC ಸೈನ್ಸ್ ಮಾಡಿ KCET ಅಥವಾ JEE ಮುಖಾಂತರ ಬರ್ತಾರೋ ಅಲ್ಲಿ ವಿದ್ಯಾರ್ಥಿಗಳಿಗೆ ಒಟ್ಟು 4 ವರ್ಷದ ಕೋರ್ಸ್ ಆಗಿರುತ್ತೆ. ಈ 4 ವರ್ಷದ ಕೋರ್ಸ್ಗಳಲ್ಲಿ ಒಟ್ಟು 8 ಸೆಮಿಸ್ಟರ್ಗಳನ್ನಾಗಿ ಡಿವೈಡ್ ಮಾಡಿರ್ತಾರೆ. ಈ 8 ಸೆಮಿಸ್ಟರ್ಗಳನ್ನು 4 ವರ್ಷದಲ್ಲಿ ಡಿವೈಡ್ ಮಾಡಿರ್ತಾರೆ. ಪ್ರತಿಯೊಂದು ಸೆಮಿಸ್ಟರ್ನಲ್ಲಿ ಥೆರಾಟಿಕಲ್ ಸಬ್ಜೆಕ್ಟ್ಸ್ಗಳಿರುತ್ತೆ, ಪ್ರಾಕ್ಟಿಕಲ್ ಲ್ಯಾಬ್ಸ್ ಇರುತ್ತೆ, ಅದ್ರ ಜೊತೆಗೆ ಮಿನಿ ಪ್ರಾಜೆಕ್ಟ್ಸು, ಇಂಟರ್ನ್ಶಿಪ್ಪು, ಸೆಮಿನಾರು, ಫೈನಲ್ ಇಯರ್ ಪ್ರಾಜೆಕ್ಟ್ಸ್, ಇದೇ ರೀತಿಯಾಗಿ ನಿಮ್ಮ ಕೋರ್ಸ್ ಸ್ಟ್ರಕ್ಚರ್ ಮಾಡಿರ್ತಾರೆ. ಮತ್ತು ಪ್ರತಿಯೊಂದು ಸೆಮಿಸ್ಟರ್ನಲ್ಲಿ ಸೇಮ್ ಸಬ್ಜೆಕ್ಟ್ಸ್ ಇರೋದಿಲ್ಲ, ಡಿಫ್ರೆಂಟ್ ಸಬ್ಜೆಕ್ಟ್ಸ್ನ ಕಲಿತೀರಾ. ಅದ್ರ ಜೊತೆಗೆ ಪ್ರತಿಯೊಂದು ಲ್ಯಾಬ್ ಕೂಡ ಇರುತ್ತೆ. ಇನ್ನು ಯಾವ ವಿದ್ಯಾರ್ಥಿಗಳು ಡಿಪ್ಲೊಮಾ ಮಾಡಿದ ನಂತರ ಇಂಜಿನಿಯರಿಂಗ್ನ ಮಾಡಲು ಬರ್ತಾರೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬರುವಂಥ ವಿದ್ಯಾರ್ಥಿಗಳು, ಅವರು ನೇರವಾಗಿ 2ನೇ ವರ್ಷದ ಲ್ಯಾಟ್ರಲ್ ಎಂಟ್ರಿ ಅಂತ ಹೇಳ್ತೀವಿ ನಾವು, DCET ಮುಖಾಂತರ 2ನೇ ವರ್ಷಕ್ಕೆ ಪ್ರವೇಶವನ್ನು ಪಡಿತಾರೆ. ಅಂದರೆ ನೇರವಾಗಿ 3ನೇ ಸೆಮಿಸ್ಟರ್ಗೆ ಪ್ರವೇಶವನ್ನು ಪಡಿತಾರೆ. 3, 4, 5, 6, 7, 8 ಹೀಗೆ 3 ವರ್ಷದ ಕೋರ್ಸ್ ಆಗಿರುತ್ತೆ. ನೋಡು, ಈ PUC ಓದಿದ ವಿದ್ಯಾರ್ಥಿಗಳು ಅಥವಾ ಡಿಪ್ಲೊಮಾ ಓದಿದ ವಿದ್ಯಾರ್ಥಿಗಳಲ್ಲಿ ಯಾವುದೇ ರೀತಿಯಾದಂತಹ ಡಿಫ್ರೆನ್ಸ್ ಇರೋದಿಲ್ಲ. ನೀವು ಕೋರ್ಸ್ ಅಡ್ಮಿಷನ್ ಮಾಡಿದಾಗ ಇಲ್ಲಿ ಎಕ್ಸ್ಟ್ರಾ ಇವರು ಫಸ್ಟ್ ಇಯರ್ ಕಲಿತಾರೆ, ಬಟ್ ಸೆಕೆಂಡ್, ಥರ್ಡ್, ಫೋರ್ತ್ ಇಯರ್ನಲ್ಲಿ ಅಥವಾ ನಿಮ್ಮ 3rd ಇಂದ 8th ಸೆಮಿಸ್ಟರ್ ಒಳಗೆ ಎಲ್ಲ ಸಬ್ಜೆಕ್ಟ್ಸ್ಗಳು ಸೇಮ್ ಆಗಿರುತ್ತೆ. ಜೊತೆಯಾಗಿನೇ ವಿದ್ಯಾರ್ಥಿಗಳು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ಗಳನ್ನು ಕಲಿತಾರೆ. ಯಾವುದೇ ರೀತಿಯಾದಂಥ ಬದಲಾವಣೆಗಳು ಇರೋದಿಲ್ಲ ಸಬ್ಜೆಕ್ಟ್ಸ್ಗಳಲ್ಲಿ. ಆದರೆ ಅದನ್ನು ಹೊರತುಪಡಿಸಿ ಈ ಡಿಪ್ಲೊಮಾ ಓದಿದಂಥ ವಿದ್ಯಾರ್ಥಿಗಳು ಇಲ್ಲಿ ಕೆಲವೊಂದು ಸಬ್ಜೆಕ್ಟ್ಸ್ಗಳಿರುತ್ತೆ, ಮ್ಯಾಥಮೆಟಿಕ್ಸ್ 1, ಮ್ಯಾಥಮೆಟಿಕ್ಸ್ 2 ಅಥವಾ ಕೆಲವೊಂದು ಮ್ಯಾಂಡೇಟರಿ ಸಬ್ಜೆಕ್ಟ್ಸ್ ಅಂತ ಹೇಳ್ತೀವಿ, ಅವುಗಳನ್ನು ಪಾಸ್ ಮಾಡಬೇಕಾಗುತ್ತೆ ನೀವು 8ನೇ ಸೆಮಿಸ್ಟರ್ ಮುಗಿಸೋದ್ರೊಳಗೆ. ಸೊ ಈಗ ನಾವು ಮೆಕ್ಯಾನಿಕಲ್ ಸೆಮಿಸ್ಟರ್ ವೈಸ್ ಸಬ್ಜೆಕ್ಟ್ಸ್ಗಳಿರುತ್ತೆ, ಪ್ರಾಕ್ಟಿಕಲ್ ಲ್ಯಾಬ್ಗಳಿರುತ್ತೆ ಅಂತ ಅಂದ್ವಿ. ಹಾಗಿದ್ರೆ ಯಾವ್ಯಾವ ಸಬ್ಜೆಕ್ಟ್ಸ್ಗಳನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ವಿದ್ಯಾರ್ಥಿಗಳು ಕಲಿತಾರೆ ಅಂತ ನೋಡೋದಾತಂದ್ರೆ, ಇಂಜಿನಿಯರಿಂಗ್ ಡ್ರಾಯಿಂಗ್, ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್, ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್, ಥಿಯರಿ ಆಫ್ ಮಷೀನ್ಸ್, ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್, ಮಷೀನ್ ಟೂಲ್ಸ್, ಮೆಟ್ರಾಲಜಿ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್, ಥರ್ಮೋಡೈನಮಿಕ್ಸ್, ಹೀಟ್ ಟ್ರಾನ್ಸ್ಫರ್, ಫ್ಲೂಯಿಡ್ ಮೆಕ್ಯಾನಿಕ್ಸ್, ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್, ರೋಬೋಟಿಕ್ಸ್ ಆ್ಯಂಡ್ ಆಟೋಮೇಷನ್, ಹೀಗೆ ವಿವಿಧ ಸಬ್ಜೆಕ್ಟ್ಸ್ಗಳನ್ನು ಕಲಿತಾರೆ. ಇನ್ನು ಕ್ರಯೋಜೆನಿಕ್ಸ್, ನಾನ್ ಟ್ರೆಡಿಷನಲ್ ಮಷೀನ್ಸ್, ಟರ್ಬೋ ಮಷೀನ್, ಡಿಸೈನ್ ಆಫ್ ಮಷೀನ್ ಎಲಿಮೆಂಟ್ಸ್, ಟ್ರೈಬಾಲಜಿ, ಎಲೆಕ್ಟ್ರಿಕ್ ವೆಹಿಕಲ್ ಡಿಸೈನ್, ಬ್ಯಾಟ್ರಿ ಟೆಕ್ನಾಲಜಿ, EV ಟೆಕ್ನಾಲಜಿ, ಹೀಗೆ ವಿವಿಧ ಸಬ್ಜೆಕ್ಟ್ಸ್ಗಳನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ವಿದ್ಯಾರ್ಥಿಗಳು ಥೆರಾಟಿಕಲ್ ಸಬ್ಜೆಕ್ಟ್ಸ್ಗಳನ್ನು ಕಲಿತಾರೆ. ಈ ಥೆರಾಟಿಕಲ್ ಸಬ್ಜೆಕ್ಟ್ಸ್ಗಳ ಜೊತೆಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಪ್ರಾಕ್ಟಿಕಲ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಏನಿದೆ ಅದು ಬಹಳಷ್ಟು ಮುಖ್ಯವಾಗಿರುತ್ತೆ. ಅನ್ಲೆಸ್ ಅಂಡ್ ಅಂಟಿಲ್ ನೀವು ಪ್ರಾಕ್ಟಿಕಲ್ ಆಗಿ ಕಲಿಯದೇ ಇದ್ರೆ ನಿಮಗೆ ಹೆಚ್ಚಿನ ಒಂದು ನಾಲೆಜ್ ಬರೋದಿಲ್ಲ. ಹಾಗಾಗಿ ಮೆಕ್ಯಾನಿಕಲ್ ವಿಭಾಗದಲ್ಲಿ ಅತಿ ಹೆಚ್ಚು ಪ್ರಾಕ್ಟಿಕಲ್ ಲ್ಯಾಬ್ಸ್ಗಳನ್ನು ನಾವು ಕಾಣ್ತೀವಿ. ಅದು ಬೇಸಿಕ್ C ಪ್ರೋಗ್ರಾಮಿಂಗ್ ಲ್ಯಾಬ್ ಇರ್ಬೋದು, ವರ್ಕ್ಶಾಪ್ ಪ್ರಾಕ್ಟೀಸ್ ಲ್ಯಾಬ್ ಇರ್ಬೋದು, CAD ಅಥವಾ ಇಂಜಿನಿಯರಿಂಗ್ ಗ್ರಾಫಿಕ್ಸ್ ಅಥವಾ ಇಂಜಿನಿಯರಿಂಗ್ ಡಿಸೈನ್ ಲ್ಯಾಬ್ ಅಂತ ಹೇಳ್ಬೋದು, ಫೌಂಡ್ರಿ ಆ್ಯಂಡ್ ಫೋರ್ಜಿಂಗ್ ಲ್ಯಾಬ್, ಮಟೀರಿಯಲ್ ಟೆಸ್ಟಿಂಗ್, ಮಷಿನ್ ಶಾಪ್, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಲ್ಯಾಬ್, ಹೀಟ್ ಟ್ರಾನ್ಸ್ಫರ್ ಲ್ಯಾಬ್, ಎನರ್ಜಿ ಲ್ಯಾಬ್, ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ ಲ್ಯಾಬ್, ಫ್ಲೂಯಿಡ್ ಪವರ್ ಲ್ಯಾಬ್, ರೋಬೋಟಿಕ್ಸ್ ಆ್ಯಂಡ್ ಆಟೋಮೇಷನ್ ಲ್ಯಾಬ್, ಮತ್ತು ಫೈನೈಟ್ ಎಲಿಮೆಂಟ್ ಅನಾಲಿಸಿಸ್, ಮೆಕ್ಯಾನಿಕಲ್ ವೈಬ್ರೇಷನ್, CNC ಲ್ಯಾಬ್, ಹೀಗೆ ಪ್ರತಿಯೊಂದು ನೀವು ಥೆರಾಟಿಕಲ್ ಆಸ್ಪೆಕ್ಟ್ಸ್ಗಳಲ್ಲಿ ಕಲಿಯುವಂಥ ಸಬ್ಜೆಕ್ಟ್ಸ್ಗಳ ಅದರ ಒಂದು ರೆಫರೆನ್ಸ್ ಪ್ರಾಕ್ಟಿಕಲ್ ಲ್ಯಾಬ್ಗಳು ಕೂಡ ವಿದ್ಯಾರ್ಥಿಗಳು ಪ್ರತಿಯೊಂದು ಸೆಮಿಸ್ಟರ್ನಲ್ಲಿ ಕಲಿತಾ ಹೋಗ್ತಾರೆ. ಸೊ ಈಗ ನಾವು ಸಬ್ಜೆಕ್ಟ್ಸ್ಗಳನ್ನು ನೋಡಿದ್ವಿ, ಕೋರ್ಸ್ ಪ್ಯಾಟರ್ನ ನೋಡಿದ್ವಿ. ಈ BA ಅಥವಾ BTech ಆದ ನಂತರ ವಿದ್ಯಾರ್ಥಿಗಳಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಏನಾದರೂ ಅವಕಾಶಗಳು ಇದೆನಾ? ಅಂದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಮಾಡ್ಬೇಕಂತಿರ್ತಾರೆ, ಸ್ಪೆಷಲೈಸೇಷನ್ ಮಾಡ್ಬೇಕಂತಿರ್ತಾರೆ. ಹಾಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಏನಾದರೂ ಇದೆನಾ ಇಲ್ವಾ ಅಂತ ನೋಡೋದಾತಂದರೆ ನನ್ನ ಉತ್ತರ ಹೌದು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ತುಂಬ ಡೈವರ್ಸ್ ಅಥವಾ ಡೊಮೇನ್ಗಳು ತುಂಬ ಸಿಗುತ್ತೆ. ಹಾಗಾಗಿ ತಮಗೆ ಹೈಯರ್ ಸ್ಟಡೀಸ್ ಮಾಡಲು ಹೆಚ್ಚಿನ ಒಂದು ಅವಕಾಶಗಳು ಇರುತ್ತೆ. ತಾವು BE ಮತ್ತು BTech ಆದ ನಂತರ ವಿದ್ಯಾರ್ಥಿಗಳು ಗೇಟ್ ಎಕ್ಸಾಮ್ನ ಬರೀಬೇಕಾಗುತ್ತೆ. ಗೇಟ್ನ ಆಧಾರದ ಮೇಲೆ, ಗೇಟ್ ಸ್ಕೋರ್ನ ಆಧಾರದ ಮೇಲೆ ಅಥವಾ ಕೆಲವೊಂದು PGCET ಅಥವಾ ಕೆಲವೊಂದು ಪ್ರೈವೇಟ್ ಕಾಲೇಜ್ಗಳು ನಡೆಸುವಂತಹ ಎಂಟ್ರೆನ್ಸ್ ಎಕ್ಸಾಮ್ನ ಮುಖಾಂತರ ವಿದ್ಯಾರ್ಥಿಗಳು ME ಅಥವಾ MTechಗೆ ಪ್ರವೇಶವನ್ನು ಪಡಿಬಹುದು. ಅದ್ರ ಜೊತೆಗೆ ನೆಕ್ಸ್ಟ್ ಮುಂದೆ ಅವರು ಇನ್ನೂ ಅವಕಾಶ ಇರುತ್ತೆ. ಮಾಸ್ಟರ್ಸ್ ಮಾಡಿದ ನಂತರ PhD ಕೂಡ ಮಾಡ್ಬೋದು. PhD ಆದ ನಂತರ ಪೋಸ್ಟ್ ಡಾಕ್ ಕೂಡ ಮಾಡ್ಬೋದು. ಈ PhDಗಳನ್ನು ತಾವು ಯೂನಿವರ್ಸಿಟಿಗಳಲ್ಲಿ ಅಥವಾ IIT NITಗಳಲ್ಲಿ ಕೂಡ ಮಾಡ್ಬೋದು ಅಥವಾ ಫಾರಿನ್ ಯೂನಿವರ್ಸಿಟಿಗಳು ಕೂಡ ವಿದ್ಯಾರ್ಥಿಗಳು
ಮಾಡ್ಬೋದಾಗುತ್ತೆ. ಇನ್ನು ಯಾವ ವಿದ್ಯಾರ್ಥಿಗಳು ವಿದೇಶದಲ್ಲಿ ಓದಬೇಕಂತಿರ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಅತಿ ಹೆಚ್ಚು ಅವಕಾಶಗಳಿರುತ್ತೆ. ಎಸ್ಪೆಷಲಿ ನಮ್ಮ ಯುರೋಪಿಯನ್ ಕಂಟ್ರೀಸ್ನಲ್ಲಿ ಜರ್ಮನ್ ಆಗಿರಲಿ, ಆಸ್ಟ್ರೇಲಿಯಾ ಆಗಿರಲಿ, ಸೊ ಹೀಗೆ ಈ ರೀತಿಯಂಥ ಕಂಟ್ರೀಸಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾರೆ ಹೈಯರ್ ಸ್ಟಡೀಸ್ಗಾಗಿ. ಹಾಗೆ ನೀವು ಹೈಯರ್ ಸ್ಟಡೀಸ್ ಯಾವ ರೀತಿ ಮಾಡ್ಬೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂದರೆ, ಪ್ರತಿಯೊಂದು ಕಾಲೇಜ್ಗಳು ಪ್ರೈವೇಟ್ ಅಲ್ಲಿ ಯೂನಿವರ್ಸಿಟಿಗಳು ಇರುತ್ತಲ್ಲ, ಅವ್ರದ್ದೇ ಆದಂಥ ಒಂದು ಅಪ್ಲಿಕೇಶನ್ ಇರುತ್ತೆ. ಅಪ್ಲಿಕೇಶನ್ನ ಫಿಲ್ ಮಾಡಬೇಕು, ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕು. ಜನರಲಿ ನಿಮ್ಮ ಕ್ರೆಡೆನ್ಷಿಯಲ್ಸ್ ಎಲ್ಲ ನೋಡಿಬಿಟ್ಟು ಅವರು ಇಂಟರ್ವ್ಯೂನ ಸ್ಕೆಡ್ಯೂಲ್ಸ್ ಮಾಡ್ತಾರೆ ಅಥವಾ ಡಿಸ್ಕಷನ್ ಸ್ಕೆಡ್ಯೂಲ್ ಮಾಡ್ತಾರೆ. ಅದಾದ ನಂತರ ನೀವು ಅಪ್ಲಿಕೇಶನ್ನ ಫಿಲ್ಅಪ್ ಮಾಡಿ ಅಡ್ಮಿಷನ್ನ ಕೊಡುತ್ತೆ. MS ಮಾಡಿದಂಥ ವಿದ್ಯಾರ್ಥಿಗಳು ಅಂದರೆ ವಿದೇಶದಲ್ಲಿ ಹೈಯರ್ ಸ್ಟಡೀಸ್ ಮಾಸ್ಟರ್ಸ್ ಮಾಡಿದಂಥ ವಿದ್ಯಾರ್ಥಿಗಳು ಕೂಡ PhD ಮಾಡಲು ಅವಕಾಶ ಇರುತ್ತೆ. ಅದಾದ ನಂತರ ಪೋಸ್ಟ್ ಡಾಕ್ ಅಂತಾನೆ ಹೇಳ್ತೀವಿ, ಅದನ್ನು ಕೂಡ ಮಾಡಲು ಅವಕಾಶ ಇರುತ್ತೆ. ಈಗ ನಾವು ಉದ್ಯೋಗ ಒಂದು ಅವಕಾಶಗಳು ಯಾವ ರೀತಿ ಇರುತ್ತೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ಅಂತ ನೋಡೋದಾತಂದ್ರೆ, ನೋಡಿ ಪ್ರಿಯ ವಿದ್ಯಾರ್ಥಿಗಳೇ, ವಿವಿಧ ಒಂದು ಏರಿಯಾಸ್ ಅಥವಾ ಡೊಮೇನ್ ಅಥವಾ ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ. ಒಂದೊಂದು ಮೆಕ್ಯಾನಿಕಲ್ ಇಂಡಸ್ಟ್ರಿಗಳಲ್ಲಿ ಒಂದೊಂದು ರೀತಿಯಾದಂಥ ಡೆಸಿಗ್ನೇಷನ್ ಅಥವಾ ರೋಲ್ಸ್ಗಳನ್ನು ನಾವು ಕಾಣ್ತೀವಿ. ಯಾವ್ಯಾವ ರೀತಿಯಾದಂತಹ ಒಂದು ಜಾಬ್ ಅಪಾರ್ಚುನಿಟಿಗಳಿರುತ್ತೆ ಅಂತ ನೋಡೋದಾತಂದ್ರೆ, ಮೆಕ್ಯಾನಿಕಲ್ ಜೂನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ್, ಗ್ರಾಜ್ಯುಯೇಟ್ ಮೆಕ್ಯಾನಿಕಲ್ ಇಂಜಿನಿಯರ್, ಡಿಸೈನ್ ಇಂಜಿನಿಯರ್, ಪ್ರೊಡಕ್ಷನ್ ಇಂಜಿನಿಯರ್, ಮೇಂಟೆನೆನ್ಸ್ ಇಂಜಿನಿಯರ್, ಇಂಜಿನಿಯರಿಂಗ್ ಮ್ಯಾನೇಜರ್, ರಿಲಯಬಿಲಿಟಿ ಇಂಜಿನಿಯರ್, ಟೂಲಿಂಗ್ ಇಂಜಿನಿಯರ್, HVAC ಇಂಜಿನಿಯರ್, ಥರ್ಮಲ್ ಇಂಜಿನಿಯರ್, ಹೀಗೆ ಏರೋಸ್ಪೇಸ್ ಇಂಜಿನಿಯರ್, ಆಟೋಮೋಟಿವ್ ಇಂಜಿನಿಯರ್, ಹೀಗೆ ವಿವಿಧ ಡೆಸಿಗ್ನೇಷನ್ ಇರುತ್ತೆ. ಆಯಾ ಡೆಸಿಗ್ನೇಷನ್ ಪ್ರಕಾರ ಅವ್ರದ್ದೇ ಅಂತ ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ವಿವಿಧ ಇಂಡಸ್ಟ್ರಿಗಳಲ್ಲಿ ಜಾಬ್ಗಳು ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ಹೆಚ್ಚಿನ ಒಂದು ಅವಕಾಶಗಳು ಇರುತ್ತೆ. ಈಗ ನಾವು ಜಾಬ್ಗಳು, ರೋಲ್ಸ್ ಅಥವಾ ಡೆಸಿಗ್ನೇಷನ್ಸ್ ನೋಡಿದ್ವಿ ಯಾವ ರೀತಿ ಇರುತ್ತೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್. ಯಾವ ಒಂದು ಏರಿಯಾ ಅಥವಾ ಯಾವ ಸೆಕ್ಟರ್ಗಳಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ಹೆಚ್ಚಿನ ಒಂದು ಉದ್ಯೋಗ ಅವಕಾಶಗಳಿದೆ ಅಂತ ನೋಡೋದಾತಂದ್ರೆ, ಅದು ಇಲ್ಲಿದೆ ನೋಡಿ, IT ಕನ್ಸಲ್ಟಿಂಗ್ ಆ್ಯಂಡ್ ಸರ್ವಿಸಸ್. ನೋಡಿ, ಕೆಲವೊಂದು IT ಕಂಪನಿಗಳು ಕೂಡ ಮೆಕ್ಯಾನಿಕಲ್ ಪ್ರಾಜೆಕ್ಟ್ಸ್ಗಳನ್ನು ತಗೊಂಡಿರ್ತಾರೆ. ಆ ಮೆಕ್ಯಾನಿಕಲ್ ಪ್ರಾಜೆಕ್ಟ್ಸ್ಗಳಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಥವಾ ಆಟೋಮೊಬೈಲ್ ಇಂಜಿನಿಯರ್ಸ್, ಏರೋಸ್ಪೇಸ್ ಇಂಜಿನಿಯರ್ಸ್ಗಳ ಅವಶ್ಯಕತೆ ಇರುತ್ತೆ. ಅದ್ರ ಜೊತೆಗೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿಯಲ್ಲಿ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರಲಿ ಅಥವಾ ಚಿಪ್ ಬೋರ್ಡ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೆಲ್ಲ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗಳು ಬೇಕಾಗ್ತಾರೆ. ಆಟೋಮೋಟಿವ್ ಇಂಡಸ್ಟ್ರಿ ಇಟ್ಸ್ ಎ ಬಿಗ್, ಎಲ್ಲ ಒಂದು ಕಂಪನಿ ನಾವೇನು ಹೇಳ್ತೀವಿ, ವೆಹಿಕಲ್ ಆಗಿರಲಿ, 2 ವೀಲರ್ 4 ವೀಲರ್ ಅಥವಾ ಹೆವಿ ವೆಹಿಕಲ್ಸ್ ಆಗಿರಲಿ, ಅದೆಲ್ಲ ಆಟೋಮೋಟಿವ್ ಇಂಡಸ್ಟ್ರಿ ಕ್ಯಾಟಗರಿಯಲ್ಲಿ ಬರುತ್ತೆ. ಅಲ್ಲೂ ಕೂಡ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗಳ ಅವಶ್ಯಕತೆ ಇರುತ್ತೆ. ಎಲೆಕ್ಟ್ರಾನಿಕ್ ಹಾರ್ಡ್ವೇರ್, ರೈಲ್ವೆ ಆ್ಯಂಡ್ ಏವಿಯೇಷನ್ ಇಂಡಸ್ಟ್ರಿ, ಹೆಲ್ತ್ ಕೇರ್, ರೋಬೋಟಿಕ್ಸ್. ನೀವು ಹೆಲ್ತ್ ಕೇರಲ್ಲಿ ಏನಂತ ವಿಚಾರ ಮಾಡ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗಳು ಹೆಲ್ತ್ ಕೇರಲ್ಲಿ ಏನು ಮಾಡ್ತಾರೆ ಅಂತಂದರೆ, ನಮ್ಮ ಇನ್ಸ್ಟ್ರೂಮೆಂಟ್ಸ್ ಏನಿರುತ್ತಲ್ಲ, ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಯಾರು, ಎಲ್ಲ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗಳು. ಸೊ ಎನರ್ಜಿ ಇಂಡಸ್ಟ್ರಿ, ಸ್ಟೀಲ್ ಆ್ಯಂಡ್ ಸಿಮೆಂಟ್ ಇಂಡಸ್ಟ್ರಿ, ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡಸ್ಟ್ರಿ. ನೋಡಿ, ಅದರಲ್ಲೂ ಕೂಡ ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡಸ್ಟ್ರಿ, ಎಸ್ಪೆಷಲಿ ಇನ್ ಗಲ್ಫ್ ಕಂಟ್ರೀಸ್ಗಳಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗಳಿಗೆ ಅತಿ ಹೆಚ್ಚಿನ ಒಂದು ಪ್ರಾಮುಖ್ಯತೆಗಳು ಅಥವಾ ಜಾಬ್ಗಳ ಅವಕಾಶಗಳು ನಾವು ಗಲ್ಫ್ ಕಂಟ್ರೀಸ್ಗಳಲ್ಲಿ, ಮಧ್ಯಪ್ರಾಚ್ಯದ ದೇಶಗಳಲ್ಲಿ ನಾವು ಕಾಣ್ತೀವಿ. ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಶುಗರ್ ಇಂಡಸ್ಟ್ರಿಗಳಲ್ಲಿ ಕೂಡ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗಳಿಗೆ ಅತಿ ಹೆಚ್ಚಾದಂತಹ ಉದ್ಯೋಗ ಅವಕಾಶಗಳು. ಇದೆಲ್ಲ ಇಂಡಸ್ಟ್ರಿ ಆಯಿತು. ಪ್ರೀವಿಯಸ್ ಸ್ಲೈಡಲ್ಲಿ ಏನು ನೋಡಿದ್ವಿ ನಾವು, ಅದು ಡೆಸಿಗ್ನೇಷನ್ ಅಥವಾ ರೋಲ್ಸ್ ಅಂತ ನೋಡಿದ್ವಿ. ಇದು ಇಂಡಸ್ಟ್ರಿಗಳು, ಯಾವ್ಯಾವ ಸೆಕ್ಟರ್ಗಳಲ್ಲಿ ನಿಮಗೆ ಉದ್ಯೋಗ ಅವಕಾಶಗಳು ಇರುತ್ತೆ ಅಂತ ಹೇಳಿ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಜಾಬ್ ಅಪಾರ್ಚುನಿಟೀಸ್ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆ ಇರುತ್ತೆ. ನನಗೆ ಜನರಲೈಸ್ ಆಗಿ ನಾನೇನು ಹೇಳಿದೆ, ಈ ರೋಲ್ಸ್ ಡೆಸಿಗ್ನೇಷನ್ಸ್ ಇರುತ್ತೆ ಈ ಇಂಡಸ್ಟ್ರಿಗಳಲ್ಲಿ. ಅದನ್ನು ನಾವು ಮೋರ್ ಡೀಟೇಲ್ ಆಗಿ ನೋಡೋದಾತಂದರೆ, ಈ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗಳಿಗೆ ಉದ್ಯೋಗ ಅವಕಾಶಗಳನ್ನು ನಾನು 4 ರೀತಿಯಾದಂಥ ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಿದ್ದೀನಿ. ಯಾವುದಪ್ಪ ಅಂತಂದರೆ, ಅದು ಗವರ್ಮೆಂಟ್ ಮತ್ತು PSUs ಅಥವಾ IT ಅಥವಾ ಪ್ರೈವೇಟ್ ಕಂಪನಿಗಳು, ಅಕಾಡೆಮಿಕ್ ಆ್ಯಂಡ್ ರಿಸರ್ಚ್ ಸೆಕ್ಟರ್ಗಳಲ್ಲಿ, ಮತ್ತು ಎಂಟರ್ಪ್ರಿನರ್ ಆಗಿ ವಿದ್ಯಾರ್ಥಿಗಳು ತಮ್ಮ ಉದ್ಯೋಗಗಳನ್ನು ಮಾಡ್ಬೋದು ಅಥವಾ ಉದ್ಯೋಗ ಅವಕಾಶಗಳನ್ನು ಪಡೆದುಕೊಳ್ಳಬಹುದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸೊ ಈ 4 ಕ್ಯಾಟಗರಿಯಲ್ಲಿ ವೆರಿ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಎಲ್ಲರಿಗೂ ಒಂದು ಪ್ರಶ್ನೆ ಇರುತ್ತೆ, ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ಸರ್ಕಾರಿ ಹುದ್ದೆಗಳು ಸಿಗುತ್ತೆ. ನೋಡಿ, ಇನ್ ಜನರಲ್ ಆಗಿ ಡಿಗ್ರಿ ಅಂತ ಕನ್ಸಿಡರ್ ಮಾಡಿದರೆ ನಿಮಗೆ ಬಹಳಷ್ಟು ಇಲಾಖೆಗಳಲ್ಲಿ ನಿಮಗೆ ಉದ್ಯೋಗ ಅವಕಾಶಗಳು ಇದ್ದೇ ಇರುತ್ತೆ. ಆದರೆ ಸ್ಪೆಸಿಫಿಕ್ ಆಗಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ನೇ ಹೈಯರ್ ಮಾಡುವಂತಹ ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿ ಕೂಡ ಇದೆ. ಪ್ರತಿ ವರ್ಷ ರಿಕ್ರೂಟ್ಮೆಂಟ್ ಆಗ್ತಾ ಇರುತ್ತೆ. HP ಆಗಿರಲಿ, ಇಂಡಿಯನ್ ಆಯಿಲ್ ಆಗಿರಲಿ, DRDO ಆಗಿರಲಿ, ಇಸ್ರೋ ಆಗಿರಲಿ, ಓಕೆ, BHLE ಆಗಿರಲಿ, ರೈಲ್ವೆ ಆಗಿರಲಿ, ಭಾರತ್ ಪೆಟ್ರೋಲಿಯಂ ಆಗಿರಲಿ. ಸೊ ಹೀಗೆ ಈ ಕೆಲವೊಂದು ಗವರ್ಮೆಂಟ್ ಅಥವಾ PSCಗಳು ಅಂತ ಹೇಳ್ತೀವಿ. ಎಸ್ಪೆಷಲಿ PSCಗಳು ಎಲ್ಲ ಸೆಂಟ್ರಲ್ ಗವರ್ಮೆಂಟ್ ಅಡಿಯಲ್ಲಿ ಬರುತ್ತೆ, ಕೇಂದ್ರದ ಸರ್ಕಾರದ ಅಡಿಯಲ್ಲಿ ಬರುವಂತಹ ಸಂಸ್ಥೆಗಳು. ಇಲ್ಲೆಲ್ಲ ಪ್ರತಿ ವರ್ಷ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗಳನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೈಯರ್ ಮಾಡ್ತಾ ಇರುತ್ತೆ. ಅದು ಕೂಡ ಸ್ಪೆಸಿಫಿಕ್ ಆಗಿ ಮೆಕ್ಯಾನಿಕಲ್, ಇನ್ ಜನರಲ್ ಡಿಗ್ರಿ ಅಂತ ಕನ್ಸಿಡರ್ ಮಾಡೋಂಗಿಲ್ಲ. ಮೆಕ್ಯಾನಿಕಲ್ ಇಂಜಿನಿಯರ್, ನೀವು ಮೆಕ್ಯಾನಿಕಲ್ ವರ್ಕ್ ಅನ್ನೇ ಮಾಡ್ತಿರ್ತಾರೆ ಈ ಒಂದು ಕಂಪನಿಗಳಲ್ಲಿ. ಇದು ಸೆಂಟ್ರಲ್ ಗೌರ್ಮೆಂಟ್ಗಳಲ್ಲಿ ಅಂತ ಕೇಂದ್ರದ. ಇಲ್ಲಿ ಏನಾಗುತ್ತೆ, ವಿದ್ಯಾರ್ಥಿಗಳು ಆಲ್ ಇಂಡಿಯಾ ವಿದ್ಯಾರ್ಥಿಗಳು ಎಲಿಜಿಬಲ್ ಇರ್ತಾರೆ. ಹಾಗಾಗಿ ತುಂಬಾನೇ ಕಾಂಪಿಟೇಷನ್ ಇರುತ್ತೆ. ಇನ್ನು ಸ್ಟೇಟ್ ಗೌರ್ಮೆಂಟ್ ವೈಸ್ ನೋಡೋದಾತಂದ್ರೆ,
ಅಂದರೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಸೀಮಿತ ಇರುವಂತಹ ಸರ್ಕಾರಿ ಹುದ್ದೆಗಳು, ಕರ್ನಾಟಕ ಸರ್ಕಾರದಲ್ಲಿರುವಂತಹ ಹುದ್ದೆಗಳನ್ನ ನೋಡೋದಾದ್ರೆ ತಾವು ಕರ್ನಾಟಕ ಮೋಟರ್ ವೆಹಿಕಲ್ ಡಿಪಾರ್ಟ್ಮೆಂಟ್ RTO ಇನ್ಸ್ಪೆಕ್ಟರ್ ಆಗಿ ನೀವು ಜಾಯ್ನ್ ಆಗ್ಬೋದು, ಅಥವಾ PWD ಡಿಪಾರ್ಟ್ಮೆಂಟಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗಳಿಗೆ ಅವಕಾಶ ಇರುತ್ತೆ, BWSS ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ಗೆ ಅವಶ್ಯಕತೆ ಇರುತ್ತೆ, ಹೆಸ್ಕಾಮ್ ಅಲ್ಲಿ ಕೂಡ ಮೆಕ್ಯಾನಿಕಲ್ ಇಂಜಿನಿಯರ್ಸ್ನ ರಿಕ್ರೂಟ್ ಮಾಡ್ತಾರೆ. ಬಟ್ ಕೆಲವೊಂದು ಕಡಿಮೆ ಸಂಖ್ಯೆಯಲ್ಲಿ ಮಾಡ್ತಾರೆ, ಯಾಕಂದ್ರೆ ಅದು ಮೋರ್ ಟುವರ್ಡ್ಸ್ ಎಲೆಕ್ಟ್ರಿಕಲ್ ಆಗಿರುತ್ತೆ. ಬಟ್ RTO ಆಗಿರಲಿ, BWSSP ಆಗಿರಲಿ, PWD ಸ್ವಲ್ಪ ಒಳ್ಳೆಯ ಸಂಖ್ಯೆಯಲ್ಲೇ ಹೈಯರ್ ಮಾಡ್ತಾರೆ. ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಆಗಿರಲಿ, ಮೆಟ್ರೋದಲ್ಲಿ ಕೂಡ ಮೆಕ್ಯಾನಿಕಲ್ ಇಂಜಿನಿಯರ್ಸ್ನ ಹೈಯರ್ ಮಾಡ್ತಾರೆ. ಸೊ ಹೀಗೆ ವಿದ್ಯಾರ್ಥಿಗಳಿಗೆ ವಿವಿಧ ಇಲಾಖೆಗಳಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗಳ ಅವಶ್ಯಕತೆ ಅಥವಾ ಅವಕಾಶಗಳು ಇದ್ದೇ ಇರುತ್ತೆ. ನಾನು ಈಗ ಏನು ಹೇಳಿದೆ, ಗೌರ್ಮೆಂಟ್ ಉದ್ಯೋಗ ಅವಕಾಶಗಳಿರುತ್ತೆ ಅಂತ ಏನು ಸುಮ್ಮನೆ ಒಂದೇನೋ ವಿಡಿಯೋಸ್ ಅಥವಾ ವ್ಯೂಸ್ಗೋಸ್ಕರ ಮಾಡ್ತಲ್ಲ, ತಮಗೆ ವಿತ್ ಪ್ರೂಫ್ನ ನಾನು ನೀಡ್ತಾ ಇದ್ದೇನೆ. ಇಲ್ಲಿ ನೋಡಿ, ವಿವಿಧ ಸೆಂಟ್ರಲ್ ಒಂದು ಕೇಂದ್ರದಲ್ಲಿರುವಂತಹ ಸಂಸ್ಥೆಗಳಲ್ಲಿ ಕೂಡ ನಿಮಗೆ ಅವಕಾಶಗಳಿರುತ್ತೆ. DRDO ಆಗಿರಲಿ, ಇಸ್ರೋ ಅಲ್ಲಾಗಿರಲಿ, ಮತ್ತು ಇಂಡಿಯನ್ ಆರ್ಮಿ ಅಥವಾ ಇಂಡಿಯನ್ ನೇವಿಯಲ್ಲಿ ಕೂಡ ಸ್ಪೆಸಿಫಿಕ್ ಆಗಿ ಟೆಕ್ನಿಕಲ್ ಪೊಸಿಷನ್ಗಳಿಗೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗಳನ್ನು ಹೈಯರ್ ಮಾಡ್ತಾರೆ. ಇನ್ನು ಸ್ಟೇಟ್ ಗೌರ್ಮೆಂಟ್ಗಳಲ್ಲಿ ಕೂಡ ನೋಡ್ಬೋದು ನೀವು. ಇಲ್ಲಿ ನೋಡಿದಿ BWSSP ಇದೇ ವರ್ಷ ರಿಕ್ರೂಟ್ ಅನೌನ್ಸ್ ಆಗಿರುವಂತಹದ್ದು ಇದು. ನೋಡಿ, ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್. ಇನ್ನು RTO ಅಂತ ಹೇಳಿದ್ವಲ್ಲ ನಾವು, ವೆಹಿಕಲ್ ಡಿಪಾರ್ಟ್ಮೆಂಟ್, RTO ಇನ್ಸ್ಪೆಕ್ಟರ್ಗಳು, ಮೋಟಾರ್ ವಾಹನ ನಿರೀಕ್ಷಕರು. ನೋಡಿ, ಇಲ್ಲೂ ಕೂಡ ಇದು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ರಿಕ್ರೂಟ್ಮೆಂಟ್ ಇರುತ್ತೆ, ಇಂಡಿಯನ್ ಆಯಿಲ್ ನಲ್ಲಿ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಗಳಲ್ಲಿ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೆಕ್ಯಾನಿಕಲ್ ಇಂಜಿನಿಯರ್ ಅಥವಾ ಟೆಕ್ನಿಕಲ್ ರೋಲ್ಗಳಲ್ಲಿ ಅವಕಾಶಗಳು ಇದ್ದೇ ಇರುತ್ತೆ, ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿ ಕೂಡ. ಇನ್ನ ಯಾವ ರೀತಿ ಈ ಗೌರ್ಮೆಂಟ್ ಜಾಬ್ಸ್ಗಳು ರಿಕ್ರೂಟ್ ಮಾಡ್ತಾರೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ನ ಅಂತಂದ್ರೆ, ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ ಜನರಲಿ ಎಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟ್ ಏನೋ ಸೆಂಟ್ರಲೈಸ್ಡ್ ಏನಿರುತ್ತಲ್ಲ, PSCಗಳು ಅಂತ ಹೇಳ್ತೀವಿ, ಅಲ್ಲಿ ಗೇಟ್ ಸ್ಕೋರ್ನ ಆಧಾರದ ಮೇಲೆ ನಿಮಗೆ ರಿಕ್ರೂಟ್ಮೆಂಟ್ ಅನ್ನು ಮಾಡ್ತಾರೆ. ಗೇಟ್ ಸ್ಕೋರ್ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ, ರಿಟರ್ನ್ ಟೆಸ್ಟ್ ಇರುತ್ತೆ, ಅದಾದ ನಂತರ ಇಂಟರ್ವ್ಯೂ ಇರುತ್ತೆ, ಫೈನಲ್ ಆಗಿ ನಿಮ್ಮ ಲಿಸ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಬಟ್ ಅಲ್ಲಿ ಮೇಜರ್ ಕ್ರೈಟೀರಿಯಾ ಏನಪ್ಪಾ ಅಂತಂದ್ರೆ, ನಿಮ್ಮ ಗೇಟ್ ಸ್ಕೋರ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನುಳಿದಂತೆ ಏನ್ ಮಾಡ್ತಾರೆ, ಜನರಲ್ ಆಗಿ ಏನ್ ಮಾಡ್ತಾರೆ, ಯಾವ್ದಾದ್ರು ಇಲಾಖೆಗಳಲ್ಲಿ ಏನಾದ್ರು ಇಂಜಿನಿಯರಿಂಗ್ ಪೊಸಿಷನ್ಗಳನ್ನ ಹೈರಿಂಗ್ ಮಾಡೋದಿತ್ತಂತಂದ್ರೆ ಆವಾಗ ನೋಟಿಫಿಕೇಶನ್ ಬಿಡ್ತಾರೆ. ಆ ನೋಟಿಫಿಕೇಶನ್ ಅಗೇನ್ಸ್ಟ್ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ. ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಮಾಡ್ತಾರೆ, ರಿಟರ್ನ್ ಎಕ್ಸಾಮ್ಗಳಿರುತ್ತೆ, ಇಂಟರ್ವ್ಯೂ ಇರುತ್ತೆ, ಮತ್ತು ಫೈನಲ್ ಮೆರಿಟ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ. ಹಾಗಾಗಿ ಈ ರೀತಿಯಾದಂತಹ ಒಂದು ಪ್ರೊಸೀಜರ್ ಇರುತ್ತೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗಳಿಗೆ ಗವರ್ಮೆಂಟ್ ಜಾಬ್ಗಳಲ್ಲಿ. ಇನ್ನ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ಜಾಬ್ಗಳಿದೆನಾ? ಎಸ್. ಒಂದು ಏನು ಅಡ್ವಾಂಟೇಜ್ ಏನಪ್ಪಾ, ಈಗ ನಾವು ಸ್ಕ್ರೀನಲ್ಲಿ ಏನು ಕಾಣ್ತೀವಿ, ಇಲ್ಲಿ ಹೆಚ್ಚಾನೆಚ್ಚು ಎಲ್ಲ ಮೆಕ್ಯಾನಿಕಲ್ ರಿಲೇಟೆಡ್ ಆಗಿರುವಂತಹ ಕಂಪ್ನಿಗಳನ್ನು ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ಇದ್ರ ಜೊತೆಗೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗಳಿಗೆ ಒಂದು ಏನು ಅವಕಾಶ ಏನಪ್ಪಾ ಅಂತಂದ್ರೆ, ಅವರಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರ್ತಾರೆ, ಬಟ್ ಮುಂದೆ ಅವರಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಆಸಕ್ತಿ ಇಲ್ಲಪ್ಪ ಅಂತಂದ್ರೆ ಅವಾಗ ಏನು ಮಾಡ್ಬೋದು, ಯಾವ್ದಾದ್ರು ಸಾಫ್ಟ್ವೇರ್ ಕೋರ್ಸ್ಗಳನ್ನ ಮಾಡಿಕೊಂಡು ಅವ್ರು ಮುಂದೆ ಯಾವ್ದಾದ್ರು ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೂಡ ಜಾಯ್ನ್ ಆಗಬೇಕು. ಅದು ಒಂದು ಅಡ್ವಾಂಟೇಜ್. ಅವರು ಸ್ವಿಚ್ ಮಾಡಬಹುದು, ತಮ್ಮ ಕೋರ್ ಡೊಮೇನ್ ಇಂದ ಬೇರೆ ಡೊಮೇನ್ಗೆ ಸ್ವಿಚ್ ಮಾಡುವಂತಹ ಒಂದು ಕೆಪಾಸಿಟಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇರುತ್ತೆ. ಆದ್ರೆ ಅದೇ ಸಾಫ್ಟ್ವೇರ್ ಉದ್ಯೋಗಿಗಳು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬರೋದು ತುಂಬಾನೇ ಕಷ್ಟ ಆಗುತ್ತೆ. ಹಾಗಾಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅದೊಂದು ಅವಕಾಶ. ಇಲ್ಲಿ ಏನ್ ನೋಡ್ತಾ ಇದ್ದೀರಾ ನೀವು, ಎಲ್ಲಾ ಮೆಕ್ಯಾನಿಕಲ್ ರಿಲೇಟೆಡ್ ಅಂತ ಟಾಪ್ ಕಂಪ್ನಿಗಳು, ಗ್ಲೋಬಲ್ ಕಂಪ್ನಿಗಳು ಅಂತ ಹೇಳ್ತೀವಿ, ಇಲ್ಲಿ ಪ್ರತಿ ವರ್ಷ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ರಿಕ್ರೂಟ್ಮೆಂಟ್ ಇದ್ದೇ ಇರುತ್ತೆ. ಇನ್ನ ಇಲ್ಲಿ ಸ್ವಲ್ಪ ಎಕ್ಸಾಂಪಲ್ಸ್ಗಳ ನಾನು ನೀಡಿದ್ದೀನಿ. ಮೆಕ್ಯಾನಿಕಲ್ ಇಂಜಿನಿಯರ್ಸ್ ನೋಡಿ, ಸಿಮೆಂಟ್ಸ್ ಅಲ್ಲಿ ಅಪ್ಲೈಡ್ ಮಟೀರಿಯಲ್ಸ್, ಹಿಟಾಚಿ ಎನರ್ಜಿ. ಓಕೆ, ಸೊ ಸ್ಯಾಲ್ರಿ ಕೂಡ ನೋಡ್ಬೋದು ನೀವು, 32 to 47 LPA ಇದೆ. ವಿದೇಶದಲ್ಲಿ ಇರುವಂತಹ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅವಕಾಶಗಳು ವಿದೇಶದಲ್ಲಿ ಕೂಡ. ಮತ್ತೆ ಇಲ್ಲಿ ನೋಡಬಹುದು 15 to 35 LPA ಬ್ಯಾಂಗ್ಳೂರಲ್ಲಿ ಇರುವಂತಹ ಅವಕಾಶ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗಳಿಗೆ. ನೋಡಿ, ಇಲ್ಲಿ ವೆಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡೇಟಾ ಇನ್ಫ್ರಾಸ್ಟ್ರಕ್ಚರ್ ಮೆಕ್ಯಾನಿಕಲ್ ಇಂಜಿನಿಯರ್, ನೋಡಿ ಎಲ್ಲಾ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಮೇಲೆ. ಸೊ ವಿದ್ಯಾರ್ಥಿಗಳಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಉದ್ಯೋಗ ಅವಕಾಶಗಳು ಇದೇ ರೀತಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೂಡ. ಸೊ ವಿದ್ಯಾರ್ಥಿಗಳು ಈಸಿಯಾಗಿ ತಾವು ಜಾಬ್ ಅನ್ನ ಪಡೆದುಕೊಳ್ಬಹುದು ಪ್ರೈವೇಟ್ ಇಂಡಸ್ಟ್ರಿಗಳಲ್ಲಿ. ಇನ್ನ ಯಾವ ರೀತಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅನ್ನ ಹೈಯರ್ ಮಾಡ್ತಾರೆ ಕಂಪನಿಗಳು ಅಂತ ನೋಡೋದಾದ್ರೆ, ಒಂದು ಆನ್ ಕ್ಯಾಂಪಸ್ ಇರುತ್ತೆ, ಇಲ್ಲಾಂದ್ರೆ ಆಫ್ ಕ್ಯಾಂಪಸ್. ನಿಮ್ಮೆಲ್ಲರಿಗೂ ಗೊತ್ತಿರೋದು ಆನ್ ಕ್ಯಾಂಪಸ್ ಅಂದ್ರೆ ನೇರವಾಗಿ ನಿಮ್ಮ ಕಾಲೇಜ್ಗಳಲ್ಲಿ ಅಥವಾ ಪೂಲ್ ಕ್ಯಾಂಪಸ್ಗಳಲ್ಲಿ ಬಂದು ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಅನುಗುಣವಾಗಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ, ಟೆಕ್ನಿಕಲ್ ಟೆಸ್ಟ್ ಇರುತ್ತೆ, ಕಮ್ಯುನಿಕೇಶನ್ ಟೆಸ್ಟ್, HR ಡಿಸ್ಕಷನ್ ಮಾಡಿ ವಿದ್ಯಾರ್ಥಿಗಳನ್ನ ಹೈಯರ್ ಮಾಡ್ತಾರೆ. ಇನ್ನು ಆಫ್ ಕ್ಯಾಂಪಸ್ ಅಲ್ಲಿ ಏನಾಗುತ್ತೆಪ್ಪ ಅಂದ್ರೆ, ವಿದ್ಯಾರ್ಥಿಗಳು ಆಯಾ ಕಂಪನಿಗಳ ಒಂದು ಕರಿಯರ್ ಪೋರ್ಟಲ್ ಅಂತ ಇರುತ್ತೆ, ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಅಥವಾ ನೀವು ನೌಕರಿ, ಲಿಂಕ್ಡ್ಇನ್ ಹೀಗೆ ಜಾಬ್ ಪೋರ್ಟಲ್ಗಳಲ್ಲಿ ನಿಮ್ಮ ರೆಸ್ಯೂಮೇನ ಅಪ್ಲೈ ಮಾಡಬೇಕಾಗುತ್ತೆ. ಕೆಲವೊಂದ್ಸಾರಿ ಫಿಸಿಕಲಿ ಆಗಿ ಹೋಗಿ ಆಯಾ ಕಂಪನಿಗಳಿಗೆ ನೀವು ರೆಸ್ಯೂಮೇನ ಕೊಟ್ಟು ಬರ್ತಿರ್ತೀರಾ. ಅದಾದ ನಂತರ ವರ್ಚುವಲ್ ಇಂಟರ್ವ್ಯೂಗಳಿರುತ್ತೆ, ಫಿಸಿಕಲ್ ಇಂಟರ್ವ್ಯೂ ಇರುತ್ತೆ, HR ಡಿಸ್ಕಷನ್ಸ್. ಸೊ ಹೀಗೆ ಇಂಟರ್ವ್ಯೂ ಪ್ರಾಸೆಸ್ಗಳು ಪ್ರೈವೇಟ್ ಸೆಕ್ಟರ್ಗಳಲ್ಲಿ ನಡೆಯುತ್ತೆ. ಇನ್ನು ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗಳಿಗೆ ಅಕಾಡೆಮಿಕ್ಸ್ ಮತ್ತು ರಿಸರ್ಚ್, ಶೈಕ್ಷಣಿಕ ಮತ್ತು
ರಿಸರ್ಚ್ನಲ್ಲಿ ಏನಾದರೂ ಅವಕಾಶಗಳಿರುತ್ತಪ್ಪ? ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು ಕಂಪ್ನಿಗಳಲ್ಲಿ ಮಾಡಬೇಕಂತಲ್ಲ, ಕೆಲವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ಆಸಕ್ತಿ ಇರುತ್ತೆ. ಅಂತಹ ವಿದ್ಯಾರ್ಥಿಗಳಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೂಡ ಬಹಳಷ್ಟು ಅವಕಾಶಗಳಿದೆ. ನಾನು ಮೊದಲೇ ಹೇಳಿದಾಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಆ್ಯಂಡ್ ಕೋರ್ ಬ್ರಾಂಚ್ ಆಫ್ ಇಂಜಿನಿಯರಿಂಗ್. ಹಾಗಾಗಿ ಪ್ರತಿಯೊಂದು IIT, NITಗಳಲ್ಲಿ ಮತ್ತು ಎಲ್ಲ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಮೆಕ್ಯಾನಿಕಲ್ ಕೋರ್ಸ್ಗಳು ಇದ್ದೇ ಇರುತ್ತೆ. ಅಲ್ಲಿ ಪ್ರತಿ ವರ್ಷ ಫ್ಯಾಕಲ್ಟಿ ಪೊಸಿಷನ್ಗೆ, ರಿಸರ್ಚ್ ಅಸಿಸ್ಟೆಂಟ್ಗೆ ಅಥವಾ ರಿಸರ್ಚ್ ಸೈಂಟಿಸ್ಟ್ಗಳಿಗೆ ರಿಕ್ರೂಟ್ಮೆಂಟ್ ಅಥವಾ ಕಾಲ್ ಮಾಡ್ತಿರ್ತಾರೆ. ವಿದ್ಯಾರ್ಥಿಗಳು ಅಲ್ಲಿ ಅಪ್ಲೈನ ಮಾಡ್ಬೋದಾಗತ್ತೆ. ಇಲ್ಲಿ ನೋಡ್ಬೋದು ನೀವು ಕೆಲವೊಂದು ರೀಸೆಂಟ್ ಆಗಿರುವಂತಹ ಒಂದು ರಿಕ್ರೂಟ್ಮೆಂಟ್ನ ಸ್ಕ್ರೀನ್ಶಾಟ್ಸ್ಗಳನ್ನು ಹಾಕಿದ್ದೀನಿ. IIT ಮಡ್ರಾಸಲ್ಲಿ, IIT ಡೆಲ್ಲಿಯಲ್ಲಿ, IIT ಖರಗ್ಪುರಲ್ಲಿ, IIT ಹೈದರಾಬಾದ್ನಲ್ಲಿ. ಸೊ ವಿದ್ಯಾರ್ಥಿಗಳು ತಮ್ಮ ಬಟ್ ಏನಪ್ಪಾ ಅಂತಂದ್ರೆ ಈ ಅಕಾಡೆಮಿಕ್ಸ್ ಹೋಗ್ಬೇಕಂದ್ರೆ ವಿದ್ಯಾರ್ಥಿಗಳು BE ಮುಗಿಸಿ ಅಥವಾ MTech ಮಾಡಿರ್ಬೇಕು ಅಥವಾ PhD ಮಾಡಿರ್ಬೇಕು. ಸೊ ಡಿಪೆಂಡಿಂಗ್ ಅಪಾನ್ ಕಾಂಪಿಟೆನ್ಸ್ ಅಲ್ಲಿ ಯಾವ್ಯಾವ ಕಾಲೇಜ್ಗಳಲ್ಲಿ ನೀವು ಅಪ್ಲೈ ಮಾಡ್ತೀರಾ ಅಲ್ಲೆಲ್ಲ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ. ಅದರ ಪ್ರಕಾರ ತಾವು ಅಪ್ಲೈ ಮಾಡ್ಬೋದಾಗುತ್ತೆ. ಅದೇ ರೀತಿ ನೋಡ್ಬೋದು ನೀವು ಕೆಲವು ಈ IIT, NITಗಳನ್ನ ಹೊರತುಪಡಿಸಿ ಬೇರೆ ಒಂದು ಪ್ರೈವೇಟ್ ಕಾಲೇಜ್ಗಳು ಕೂಡ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗಳಿಗೆ ಅತಿ ಹೆಚ್ಚು ಡಿಮಾಂಡ್ಗಳು ಇದ್ದೇ ಇರುತ್ತೆ. ಈಗ ರೀಸೆಂಟ್ ಆಗಿ ತಗೊಂಡಿರೋ ಸ್ಕ್ರೀನ್ಶಾಟ್ ಇದೆಲ್ಲ ನೋಡಿ, ಇಲ್ಲಿ 9 days, 7 days, 8 days ಈಗ ರೀಸೆಂಟ್ ಆಗಿರುವಂಥ ಜಾಬ್ ಪೋರ್ಟಲ್ಗಳಲ್ಲಿ ಇರುವಂಥ ಒಂದು ಸ್ಕ್ರೀನ್ಶಾಟನ್ನು ನಾನು ತೆಗೆದುಕೊಂಡು ಇಲ್ಲಿ ಹಾಕಿದ್ದೀನಿ. ಎಲ್ಲ ಒಂದು ಆಲ್ಮೋಸ್ಟ್ ಎಲ್ಲ ಪ್ರೈವೇಟ್ ಕಾಲೇಜ್ಗಳು ಕೂಡ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗಳಿಗೆ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಅವಕಾಶಗಳು ಇದ್ದೇ ಇರುತ್ತೆ. ಇನ್ನು ಯಾರು ಈ ಶಿಕ್ಷಣ ಅಥವಾ ರಿಸರ್ಚ್ ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಹೊಂದಿರ್ತಾರೆ ಅವ್ರನ್ನ ಯಾವ ರೀತಿ ರಿಕ್ರೂಟ್ಮೆಂಟ್ ಮಾಡ್ತಾರಪ್ಪ ಅಂತಂದ್ರೆ, ಜನರಲಿ ಅಪ್ಲಿಕೇಶನ್ಸ್ ಅಪ್ಲೈ ಮಾಡಬೇಕಾಗುತ್ತೆ ಅಗೇನ್ಸ್ಟ್ ಆ ಜಾಬ್ ನೋಟಿಫಿಕೇಶನ್ಗೆ. ತದನಂತರ ಶಾರ್ಟ್ ಲಿಸ್ಟ್ ಆದ ನಂತರ ರಿಟರ್ನ್ ಟೆಸ್ಟು, ಇಂಟರ್ವ್ಯೂ, ಟೀಚಿಂಗ್ ಡೆಮೋ ಅಥವಾ ವೈವಾ ರೀತಿಯಾದಂತಹ ಕೆಲವೊಂದು ರೌಂಡ್ಸ್ಗಳಿರುತ್ತೆ. ಅದಾದ ನಂತರ ಫೈನಲ್ ಮೆರಿಟ್ ಲಿಸ್ಟ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ನ ರಿಲೀಸ್ ಮಾಡ್ತಾರೆ. ಇದು ಒಂದು ಸಿಲೆಕ್ಷನ್ ಪ್ರೊಸೀಜರ್ ಆಗಿರುತ್ತೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ಒಂದು ಅಕಾಡೆಮಿಕ್ ಅಥವಾ ರಿಸರ್ಚ್ ಏರಿಯಾಗಳಲ್ಲಿ. ಇದನ್ನ ಹೊರತುಪಡಿಸಿ ಕೆಲವೊಂದು ವಿದ್ಯಾರ್ಥಿಗಳು ತಮ್ಮ ಸ್ವಂತ ಕಾಲ್ನಲ್ಲಿ ಅಥವಾ ಸ್ವ ಉದ್ಯೋಗಗಳನ್ನ ಮಾಡ್ಬೇಕಂತಿರ್ತಾರೆ, ಎಂಟರ್ಪ್ರನರ್ ಆಗ್ಬೇಕಂತ ಮಾಡ್ತಿರ್ತಾರೆ, ಸ್ಟಾರ್ಟ್ಅಪ್ಗಳನ್ನ ಮಾಡ್ಬೇಕಂತ. ಅಂತ ವಿದ್ಯಾರ್ಥಿಗಳು ಕೂಡ ಹಲವಾರು ಅವಕಾಶಗಳು ನಾವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಕಾಣಬಹುದು. ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರಲಿ, ರೋಬೋಟಿಕ್ಸ್ ಅಂಡ್ ಆಟೋಮೇಷನ್ ಆಗಿರಲಿ, ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ, ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ, ಅಗ್ರಿಕಲ್ಚರಲ್ ಇಕ್ವಿಪ್ಮೆಂಟ್, ಇದರಲ್ಲಂತೂ ತುಂಬಾನೇ ಅವಕಾಶಗಳಿದೆ. ಅದರಲ್ಲಿ ಕೂಡ ಎನರ್ಜಿ ರಿಸೋರ್ಸಸ್, ವಿಂಡ್ ಎನರ್ಜಿ, ಸೋಲಾರ್ ಎನರ್ಜಿ, ಮತ್ತು ಮೆಡಿಕಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್, ಡಿಸೈನ್ ಅಂಡ್ ಕನ್ಸಲ್ಟೇಷನ್ಸ್ ಮತ್ತು ಈ ಟೆಸ್ಟಿಂಗ್ ಲ್ಯಾಬ್ಗಳನ್ನು ಕೂಡ ಸೆಟಪ್ ಮಾಡೋದ್ರಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮದೇ ಆದಂಥ ಓನ್ ಸ್ಟಾರ್ಟ್ಅಪ್ಗಳು ಮಾಡಲು ಸುವರ್ಣ ಅವಕಾಶಗಳು ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗಳಿಗೆ ಇರುತ್ತೆ. ಎಸ್, ಇಟ್ ಈಸ್ ಅಗ್ರಿಡ್ ದಟ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟಾರ್ಟ್ಅಪ್ಗಳನ್ನು ಸೆಟಪ್ ಮಾಡೋದ್ರಲ್ಲಿ. ಯಾಕಂದರೆ ಮಷಿನ್ಸ್ಗಳು ಮತ್ತು ಇಕ್ವಿಪ್ಮೆಂಟ್ಸ್ಗಳು ತುಂಬ ಹೆವಿ ಆಗಿರುತ್ತೆ, ಕಾಸ್ಟ್ಲಿ ಆಗಿರುತ್ತೆ, ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಬೇರೆ ನೀವು ಸ್ಟಾರ್ಟ್ಅಪ್ಗಳನ್ನು ನೋಡಿದ್ರೆ. ಹಾಗಂತ ಯಾರು ಕೂಡ ನಾವು ಸ್ಟಾರ್ಟ್ಅಪ್ನ ಮಾಡಕ್ ಆಗೋದಿಲ್ಲ ಅಂತ ಅನ್ಕೋಬಾರ್ದು. ಯಾಕಂದ್ರೆ ಇದನ್ನ ತಿಳಿದಿರುವಂತಹ ಕೇಂದ್ರ ಸರ್ಕಾರ ಯಾರು ಸ್ಟಾರ್ಟ್ಅಪ್ಗಳನ್ನ ಮಾಡ್ತಿರ್ತಾರೆ ಅಂತಹ ಒಂದು ಯುವಕರಿಗೆ ಹಲವಾರು ಸ್ಕೀಮ್ಗಳನ್ನ ಬಿಡ್ತಾರೆ. ಸೊ ಅದರಲ್ಲೂ ಕೂಡ ಇಲ್ಲಿ ನಾನು ನೋಡಿದ್ದೀನಿ www.startupindia.gov, ಇದರಲ್ಲಿ ನಿಮಗೆ ವಿವಿಧ ರೀತಿಯಾದಂಥ ಸ್ಕೀಮ್ಸ್ಗಳಿರುತ್ತೆ. ನಿಮ್ಮ ಒಂದು ಸ್ಟಾರ್ಟ್ಅಪ್ಗಳ ಒಂದು ಸ್ಟಾರ್ಟ್ ಮಾಡಲು ಅಥವಾ ಒಂದು ಶುರು ಮಾಡಲು ಫಿನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಆಗಿರಲಿ, ಹಣಕಾಸಿನ ಆಗಿರಲಿ, ಎಲ್ಲ ರೀತಿಯಾದಂಥ ಸಪೋರ್ಟ್ಗೋಸ್ಕರ ಅಲ್ಲಿ ಒಂದು ಫಂಡಿಂಗ್ ಅನ್ನ ನೀಡ್ತಾರೆ ಕೇಂದ್ರ ಸರ್ಕಾರ. ವಿದ್ಯಾರ್ಥಿಗಳು ಅಥವಾ ಯಾರು ಇಂಟ್ರೆಸ್ಟ್ ಇರ್ತಾರೆ ತಮ್ಮದೇ ಆದಂಥ ಸ್ಟಾರ್ಟ್ಅಪ್ಗಳನ್ನು ಮಾಡಲು ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ತಾವು ಯಾವ್ಯಾವ ಇದಕ್ಕೆ ಎಲಿಜಿಬಲ್ ಇರ್ತೀರಾ ಅಂತ ಸ್ಕೀಮ್ಗಳನ್ನು ಅಪ್ಲೈ ಮಾಡ್ಬೋದಾಗುತ್ತೆ. ಒಳ್ಳೆ ಫಂಡಿಂಗ್ ಕೂಡ ಬರುತ್ತೆ. ಸೊ ಇಷ್ಟೊತ್ತು ನಾವು ವಿವಿಧ ರೀತಿಯಾದಂತಹ ಕ್ಷೇತ್ರದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ಇರುವಂತಹ ಉದ್ಯೋಗಾವಕಾಶಗಳನ್ನು ನೋಡಿದ್ವಿ. ಹಾಗಿದ್ರೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗಳಿಗೆ ಎಷ್ಟು ಸಂಬಳ ಇರುತ್ತೆ? ಯಾಕಂದ್ರೆ ನಾವು ಅಟ್ ದ ಎಂಡ್ ಆಫ್ ದ ಡೇ ನಮಗೆ ಸ್ಯಾಲರಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಗೌರ್ಮೆಂಟ್ ಅಥವಾ PSUಗಳಲ್ಲಿ ಇಲ್ಲಿ 50,000ರಿಂದ 1,80,000 ಇರುತ್ತೆ. ಇಲ್ಲಿ ಲೆವೆಲ್ಸ್ ಅಥವಾ ಸ್ಕೇಲ್ ಅಂತ ಹೇಳ್ತೀವಿ ನಾವು, ಅಲ್ಲಿ ಸ್ಕೇಲ್ ವೈಸ್ ಡಿಫೈನ್ ಮಾಡ್ತಾರೆ. ಇನ್ನು IT ಕಂಪನಿಗಳಲ್ಲಿ 25,000ದಿಂದ 2,00,000 ಪ್ರತಿ ತಿಂಗಳು ಸಂಪಾದನೆ ಮಾಡುವಂಥವ್ರು ಕೂಡ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗಳನ್ನು ನಾವು ಕಾಣ್ಬೋದು. ಇನ್ನೂ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಇರುತ್ತೆ. ಅದು ನಿಮ್ಮ ಎಕ್ಸ್ಪೀರಿಯನ್ಸ್, ನೀವು ಲೆವೆಲ್ ಯಾವ ಒಂದು ಪೊಸಿಷನ್ ಇರ್ತೀರಾ ಅದ್ರ ಮೇಲೆ ಕೂಡ, ನಿಮ್ಮ CTC ಅಂತ ಹೇಳ್ತೀವಿ ನಾವು, ಕಾಸ್ಟು ಅಥವಾ ಪ್ಯಾಕೇಜ್ ಅಂತ ಏನು ಹೇಳ್ತೀವಿ, ಅದು ಕೂಡ ಡಿಪೆಂಡ್ ಆಗಿರುತ್ತೆ. ಇನ್ನು ಅಕಾಡೆಮಿಕ್ ರಿಸರ್ಚಲ್ಲಿ ಒಂದು 30,000ರಿಂದ 1,25,000 ಡಿಪೆಂಡ್ ಆಗಿರುತ್ತೆ. ನಾನು ಇದೆಲ್ಲ ಹೇಳ್ತಾ ಇರೋದು ಎಂಟ್ರಿ ಲೆವೆಲ್ ಜಾಬ್ಗಳ ಸ್ಯಾಲರಿ ಆಗಿರುತ್ತೆ. ಇನ್ನು ಎಂಟರ್ಪ್ರಿನರ್ ಆಗಿರುವಂತಹ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗಳು ಅವರು ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಅವ್ರದ್ದು ಬಿಸ್ನೆಸ್ ಹೆಂಗಿರುತ್ತೆ, ಪ್ರಾಫಿಟು, ಅದೆಲ್ಲ ಅದ್ರ ಮೇಲೆ, ಅವ್ರ ಬಿಸ್ನೆಸ್ ಮೇಲೆ ಅವರು ಒಂದು ಅಮೌಂಟ್ ಅಥವಾ ಪ್ರಾಫಿಟ್ಗಳನ್ನು ನಾವು ನೋಡ್ಬೋದಾಗುತ್ತೆ. ಇಷ್ಟೆಲ್ಲ ನಾವು ಡಿಸ್ಕಷನ್ ಮಾಡಿದ್ವಿ. ಈಗಿನ AI ಯುಗದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆ ಇರುತ್ತೆ, ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗಳಿಗೆ
ಏನು ಫ್ಯೂಚರ್ ಸ್ಕೋಪ್ ಇದೆ ಅಂತ. ಅದಕ್ಕೆ ಬೆಸ್ಟ್ ಉದಾಹರಣೆ ಅಂದರೆ ಇಲ್ಲಿ ವಿವಿಧ ಪ್ರಾಜೆಕ್ಟ್ಸ್ಗಳು, ಫಂಡಿಂಗ್ಗಳು, ಸ್ಕೀಮ್ಗಳ ಬಗ್ಗೆ ಒಂದು ಪೇಪರ್ ಕಟ್ಟಿಂಗ್ಸ್ನ ನಾನು ಹಾಕಿದ್ದೀನಿ. ಯಾಕಂದರೆ ಪ್ರೂಫ್ ಬೇಕಲ್ಲ, ಫ್ಯೂಚರ್ ಸ್ಕೋಪ್ ಇದೇನಾ ಇಲ್ಲ ಮೆಕ್ಯಾನಿಕಲ್ ಇಂಜಿನಿಯರಿಂಗಿಗೆ ಅಂತಂದರೆ, ಐ ಆಮ್ ಸೇಯಿಂಗ್ ಇಟ್ ಈಸ್ 100% ಫ್ಯೂಚರ್ ಸ್ಕೋಪ್ ಈಸ್ ಟುವರ್ಡ್ಸ್ ಕೋರ್ ಇಂಜಿನಿಯರಿಂಗ್. ಕೋರ್ ಇಂಜಿನಿಯರಿಂಗ್ ಅಂದರೆ ಸಿವಿಲ್, ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್, ಈ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಫ್ಯೂಚರ್ ಸ್ಕೋಪನ್ನು ನಾವು ಕಾಣ್ತೀವಿ. ಇಲ್ಲೆಲ್ಲ ನೋಡ್ಬೋದು ನೀವು, ಯಾವುದೇ ಇನ್ವೆಸ್ಟ್ಮೆಂಟ್ 10 ಲಕ್ಷ 20 ಲಕ್ಷ ಅಥವಾ 1 ಕೋಟಿ ಅಲ್ಲ, ಎಲ್ಲ ಸಾವಿರ ಕೋಟಿಯ ಇನ್ವೆಸ್ಟ್ಮೆಂಟ್ಗಳು ಈ ಮೆಕ್ಯಾನಿಕಲ್ ಡೊಮೇನ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆಗಿರಲಿ ಅಥವಾ ರಿನ್ಯೂವಬಲ್ ಎನರ್ಜಿ ಆಗಿರಲಿ, ಈ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಎಲ್ಲ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ಅಲ್ಲಿ ಇನ್ವೆಸ್ಟನ್ನು ಮಾಡ್ತಾರೆ. ಇಲ್ಲಿ ನೋಡ್ಬೋದು ನೀವು ಎಲ್ಲ ರಾಜ್ಯಗಳಲ್ಲಿ, ಅದರಲ್ಲೂ ಕೂಡ ಈ ಎಲೆಕ್ಟ್ರಿಕ್ ಅಥವಾ ಈ ರಿನ್ಯೂವಬಲ್ ರಿಸೋರ್ಸಸ್ಗಳ ಮೇಲೆ ಅತಿ ಹೆಚ್ಚಾದಂತಹ ಫಂಡಿಂಗ್ಗಳು ಅಥವಾ ಪ್ರಾಜೆಕ್ಟ್ಗಳು ಸ್ಯಾಂಕ್ಷನ್ ಆಗಿರುತ್ತೆ. ಹಾಗಾಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಅದರ ಅಲೈಡ್ ಬ್ರಾಂಚಸ್ ಓದಿರುವಂತಹ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಿನ ಅವಕಾಶಗಳು ಮುಂದಿನ ದಿನಗಳಲ್ಲಿ ನಾವು ಕಾಣ್ಬೋದಾಗಿದೆ. ಉದ್ಯೋಗ ಅವಕಾಶಗಳು ಅವ್ರಿಗೆ ಹೆಚ್ಚಾಗಿರುತ್ತೆ. ಯಾಕಂದ್ರೆ ಒಂದು ಮಷಿನ್ ಆಟೋಮೇಟ್ ಮಾಡ್ಬೋದು ನೀವು ಪ್ರಾಸೆಸ್ನ, ಬಟ್ ಅದನ್ನ ಕಂಪ್ಲೀಟ್ ಆಗಿ AI ರೀತಿಯಲ್ಲಿ ಕನ್ವರ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಈಗ ಕೋಡಿಂಗ್ ಅದನ್ನೆಲ್ಲ ನೀವು ಎಲ್ಲ ಆಲ್ರೆಡಿ ಕೇಳಿರ್ತೀರ, ಎಲ್ಲ ಅಲ್ಲಿ AI ಟೂಲ್ಸ್ಗಳೇ ಕೋಡಿಂಗ್ ಮಾಡುತ್ತೆ, ಟೆಸ್ಟಿಂಗ್ ಮಾಡುತ್ತೆ, ಇಂಪ್ಲಿಮೆಂಟ್ ಕೂಡ ಮಾಡುತ್ತೆ. ಬಟ್ ಅದೇ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಮೆಕ್ಯಾನಿಕಲ್ ಇಂಡಸ್ಟ್ರಿಯಲ್ಲಿ ಆ ರೀತಿ ಆಗಲು ಸಾಧ್ಯ ಇಲ್ಲ. ನೀವು ಪ್ರಾಸೆಸ್ನ ಆಟೋಮೇಟ್ ಮಾಡ್ಬೋದು, ಆದರೆ ಕಂಪ್ಲೀಟ್ ಒಂದು ಏನು ಪ್ರಾಸೆಸ್ ಇರುತ್ತಲ್ಲ, ಎಂಡ್ ಟು ಎಂಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್, ಅದನ್ನ ನೀವು AI ಅಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ಆಗಲ್ಲ. ಸೊ ಇದು ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ಇರುವಂಥ ಒಂದು ಆಡೆಡ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ಫ್ಯೂಚರ್ ಸ್ಕೋಪ್ ನೋಡಿದ್ರೆ ಮೆಕ್ಯಾನಿಕಲ್ ಅಥವಾ ಕೋರ್ ಬ್ರಾಂಚಸ್ಗಳಿಗೆ ತುಂಬಾನೇ ಸುವರ್ಣ ಅವಕಾಶವನ್ನು ನಾವು ಕಾಣ್ತೀವಿ. ಒಂದು ಒಳ್ಳೆ ದಿನಗಳನ್ನು ನಾವು ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ನೋಡ್ಬೋದು ಮುಂದಿನ ದಿನಗಳಲ್ಲಿ. ಸೊ ಹೋಪ್ ವಿದ್ಯಾರ್ಥಿಗಳೇ, ಈ ಒಂದು ಮಾಹಿತಿ ನಿಮಗೆ ಅತ್ಯಂತ ಉಪಯುಕ್ತವಾಗಿದೆ ಅಂತ ತಿಳ್ಕೊತೀನಿ. ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಒಂದು ಪ್ರಶ್ನೆ ಇರುತ್ತೆ, PUC ಅಥವಾ ಡಿಪ್ಲೊಮಾ ಆದ ನಂತರ ಯಾವ ಒಂದು ಇಂಜಿನಿಯರಿಂಗ್ ಬ್ರಾಂಚನ್ನು ನಾವು ಸಿಲೆಕ್ಟ್ ಮಾಡ್ಕೋಬೇಕಂತ ಹೇಳಿ ಗೊಂದಲ ಇರುತ್ತೆ. ಅಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದ್ದೇನೆ. Click on subscribe button and press the bell icon to get updates from All Academy. Always with you.